ಅಹಮದಾಬಾದ್ನಲ್ಲಿ ಕಂಡು ಕೇಳರಿಯದ ವಿಮಾನ ದುರಂತ ಸಂಭವಿಸಿದೆ. 230 ಪ್ರಯಾಣಿಕರು, 12 ಮಂದಿ ಸಿಬ್ಬಂದಿ, ಆದರೆ ಬದುಕಿದ್ದು ಮಾತ್ರ ಒಬ್ಬ. ಏರ್ ಇಂಡಿಯಾ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 265ಕ್ಕೆ ಏರಿಕೆಯಾಗಿದೆ. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ಮೃತದೇಹಗಳನ್ನು ರವಾನೆ ಮಾಡಲಾಗಿದೆ. ಸದ್ಯ ಗೊತ್ತಾಗ್ತಾ ಇರೋ ಮಾಹಿತಿ, ಮೃತಪಟ್ಟವರ ಸಂಖ್ಯೆ ಈ ದುರಂತದಲ್ಲಿ 265. ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 265. ಪವಾಡ ಸದೃಶ್ಯ ಅನ್ನೋ ಹಾಗೆ ಏಕಮಾತ್ರ ವ್ಯಕ್ತಿ ಮಾತ್ರ ಈ ದುರಂತದಲ್ಲಿ ಬದುಕುಳಿದಿರೋದು. ಇನ್ನೇನು ವಿಮಾನ ನೆಲಕಚ್ಚತ್ತೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಎಮರ್ಜೆನ್ಸಿ ಎಕ್ಸಿಟ್ ಮೂಲಕ ಕೆಳಗೆ ಹಾರಿ ಬಿದ್ದ ಓರ್ವನನ್ನು ಬಿಟ್ಟರೆ ಉಳಿದ ಎಲ್ಲರೂ, ವಿಮಾನದಲ್ಲಿದ್ದಂತಹ ಅಷ್ಟು ಪ್ರಯಾಣಿಕರು, ಸಿಬ್ಬಂದಿ, ಪೈಲಟ್ಗಳು, ಜೊತೆಗೆ ಅದು ಬಂದು ಅಪ್ಪಳಿಸಿದಂತಹ ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು 265 ಜನ ಸಾವನ್ನಪ್ಪಿದ್ದಾರೆ. ಆ ಎಲ್ಲರ ಮೃತದೇಹಗಳನ್ನು ಸದ್ಯ ಸಿವಿಲ್ ಆಸ್ಪತ್ರೆಗೆ ಕೂಡ ರವಾನೆ ಮಾಡಲಾಗಿದೆ. ಬಹಳ ಭೀಕರವಾಗಿ ನಡೆದು ಹೋದಂಥ ದುರಂತ. ನಿನ್ನೆ ಮಧ್ಯಾಹ್ನದ ಸಮಯದಲ್ಲಿ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ಮತ್ತೆ ಏರ್ ಇಂಡಿಯಾ AI-171 ವಿಮಾನ ನೆಲಕಚ್ಚಿ ಬಿಡುತ್ತೆ. ಅಪಾರ ಪ್ರಮಾಣದ ಇಂಧನ ಇತ್ತು ವಿಮಾನದಲ್ಲಿ. ಹೀಗಾಗಿ ಕ್ಷಣ ಮಾತ್ರದಲ್ಲೇ ಇಡೀ ವಿಮಾನ ಬೆಂಕಿ ಉಂಡೆಯಂಥ ಸ್ಫೋಟದೊಂದಿಗೆ ಪತನ ಆಗಿದೆ. ಯಾರನ್ನು ಕೂಡ ರಕ್ಷಿಸುವಂತಹ ಪರಿಸ್ಥಿತಿ ಇರಲಿಲ್ಲ. ಆ ಸಾಧ್ಯತೆಗಳು ಒಂದು ಚೂರು ಇರಲಿಲ್ಲ ಅಂತ ಖುದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ರು. ಪಾಸಿಬಿಲಿಟೀಸೇ ಇರಲಿಲ್ಲ. ಯಾರನ್ನಾದರೂ ಬದುಕುಳಿಸಬಹುದಾ, ರಕ್ಷಣಾ ಕಾರ್ಯಾಚರಣೆ ಮಾಡಿ ತ್ವರಿತವಾಗಿ ಯಾರನ್ನಾದರೂ ಕಾಪಾಡಿಕೊಳ್ಬಹುದಾ ಅಂದರೆ ಆ ಸಾಧ್ಯತೆಗಳೇ ಇರಲಿಲ್ಲ. ದುರಂತ ನಡೆದ ಕೆಲವೇ ಕ್ಷಣಗಳಲ್ಲಿ ಯಾವ ರೀತಿ ಆ ಬೆಂಕಿ ವ್ಯಾಪಿಸ್ತು ಅನ್ನೋದನ್ನು ಒಂದು ಭಾಗದ ದೃಶ್ಯದಲ್ಲಿ ನೀವು ನೋಡಬಹುದು. ಅರೆ ಕ್ಷಣದಲ್ಲಿ ದೊಡ್ಡ ಬೆಂಕಿ ಉಂಡೆಯೊಂದಿಗೆ ದಟ್ಟ ಹೊಗೆ ಸ್ಫೋಟದ ರೀತಿ ಅದು ನೆಲಕ್ಕಪ್ಪಳಿಸ್ತಿದ್ದ ಹಾಗೆ ಸಂಭವಿಸಿರೋದ್ರಿಂದ ಯಾರೊಬ್ಬರೂ ಕೂಡ ಬದುಕುಳಿದಿಲ್ಲ. ಒಂದೊಂದು ಮೃತದೇಹಗಳನ್ನು ನೋಡೋದಕ್ಕೆ ಅಸಾಧ್ಯ ಅನ್ನುವಂಥ ಪರಿಸ್ಥಿತಿಯಲ್ಲಿ ಅವುಗಳನ್ನು ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಸಂಪೂರ್ಣ ಸುಟ್ಟು ಕರಕಲಾದಂಥ ಸ್ಥಿತಿಯಲ್ಲಿ ಪ್ರಯಾಣಿಕರು ಮತ್ತು ಯಾರೆಲ್ಲ ಒಟ್ಟು 265 ಜನ ಈ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಎಲ್ಲರ ಮೃತದೇಹಗಳು ಅದೇ ಪರಿಸ್ಥಿತಿಯಲ್ಲಿ. ಘಟನೆಯಾದ ತಕ್ಷಣವೇ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಆರಂಭ ಆಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.